ಅಂತ ಅಂತಿದಂಗೆನೆ ನಂದು ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಬೇರೆ ಬೇರೆ ತರ ಹೋಗ್ಬಿಡುತ್ತೆ. ಬೇರೆ ಬೇರೆ ಇಮೇಜ್ ಕೊಡ್ತಾಳೆ. ನನ್ನ ಲೈಫಲ್ಲಿ ತುಂಬಾ ಜಗಳ ಆಡಿದೆ ಅವಳ ಹತ್ರ. ಅಂದ್ರೆ ಯಾವತ್ತೂ ಕೂಡ ಫಿಲಾಸಫಿಗಳು ಒಂದೇ ಆಗಿರ್ಲಿಲ್ಲ. ಅವಳು ಯಾವಾಗ್ಲೂ ಹೇಳ್ತೀನಿ, ನೀನು ಹುಚ್ಚುಚ್ಚಾಗಿ ಡಿಸಿಷನ್ ತಗೋತೀಯಲ್ಲ, ಯಾಕದು ಇದೇನೋ ಡಿಸಿಷನ್ ತಗೋತೀಯ, ಪಟ್ಟನ್ ಚೇಂಜ್ ಆಗ್ತೀಯ, ನಾನು ಇವತ್ತೇ ಕೆಲಸ ಬಿಡ್ಬೇಕು ಅಂತ ಭಾವಿಸ್ತೆ. ಇವರೆಲ್ಲ ಕನ್ವಿನ್ಸ್ ಮಾಡ್ತಾ ಇದ್ರು, ಈ ತರ ಕೆಲಸ ಬಿಟ್ರೆ ನಿನ್ಗೆ ಇಲ್ಲ. ನನಗೊಂದೇ, ನಾನು ಯಾವುದನ್ನ ನಂಬೋದ್ರಿಲ್ಲ ಅದ್ರ ಪಕ್ಕ ನಾನು ನಿಲ್ಲೋದಿಲ್ಲ. ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ, ಅವ್ರು ಕೆಲಸ ಮಾಡ್ತಿರೋ ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ಒಂದು ಕ್ಷಣ ನಿಲ್ಲಲ್ಲ ಅಂತ ಭಾವಿಸ್ತಾ ಇದ್ದೆ. ನಾಳೆ ಏನಾಗುತ್ತೆ, ಪೇಮೆಂಟ್ ಬರುತ್ತಾ ಇಲ್ವಾ, ಅದೆಲ್ಲ ಕೂಡ. ಸೊ ಅವ್ರ ಪ್ರಕಾರ ಅದೆಲ್ಲ ಕೂಡ ಒಂದಲ್ಲ ಒಂದ್ ದಿವಸ ಇವನು ಲೈಫ್ ಏನಾದ್ರೂ ಹಾಳು ಮಾಡ್ಕೋತಾನೆ ಅಂತ. ಒಂದು ಬೇಜಾರಾಗ್ತೈತೆ ಅಂದ್ರೆ ಅವ್ನು ಕೂತಿದ್ದ, ಇಲ್ಲ ಅವನಿಗೆ ಕ್ಲಾರಿಟಿ ಇತ್ತು, ಬಟ್ ನಮ್ಗದ್ ಗೊತ್ತಾಗ್ತಿರ್ಲಿಲ್ಲ. ನನಗೂ ಕ್ಲಾರಿಟಿ ಇರ್ಲಿಲ್ಲ, ಇಮಿಡಿಯೇಟ್ ಡಿಸಿಷನ್. ಈಗೇನೋ ಇಲ್ಲ ಹೇಳು ಪರವಾಗಿಲ್ಲ. ಇಲ್ಲ, ಏನೋ ಒಂದ್ ಸರಿ ಕಾಣಿಸಿಲ್ಲ ಅಂದ್ರೆ ಅದೇ ರಿಯಾಕ್ಷನ್ ಇತ್ತು. ಈಗ ಯಾರೋ ಒಬ್ರು ಮೀಟಿಂಗ್ ಕರೆದಿದ್ದಾರೆ, ಮೀಟಿಂಗ್ ಕರೆದು ಒಂದು ಕ್ರಿಯೇಟಿವ್ ಯಾವ್ದೋ ಮೀಟಿಂಗ್ ಅಲ್ಲಿ ನೀನು ಅವಳು ಜಾಸ್ತಿ ಮಾತಾಡ್ತಾರಲ್ಲ, ಯಾಕೆ ಅಂತ ಹೇಳಿ ಅಂತಿದ್ದೆ ನಾನು. ಇದು ಕ್ರಿಯೇಟಿವ್ ಅಲ್ವಾ, ಇದೇನ್ ಮಾತಾಡ್ತಿದ್ದೀರಾ, ಅವ್ರ ಜೊತೆ ಮಾತಾಡಿ ನಿಮ್ಗೆ ಸಂಬಂಧ ಏನ್, ಪ್ರಾಬ್ಲಮ್ ಏನು ಅಂತ. ಸೊ ಆಗ ಅವರ ಧೋರಣೆಗೆಲ್ಲ ಏನಾದ್ರು ಒಂದು ಸ್ವಲ್ಪ ಡಿಸ್ರೆಸ್ಪೆಕ್ಟ್ಫುಲ್ ಆದ್ರೆ, ಥ್ಯಾಂಕ್ ಯು ಸರ್, ನಿಮ್ಮ ಹತ್ರ ನಾನು ಕೆಲಸ ಮಾಡಕ್ಕಿಲ್ಲ, ಕೆಲಸ ಮಾಡ್ಕೊಂಡ್ರೆ ನನ್ನ ಜೀವನವನ್ನು ನಾನು ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ನಾನು ಇವತ್ತೇ ಬಿಡ್ತಿದ್ದೆ. ಯಾವ್ದಾದ್ರು ರಿಗ್ರೆಟ್ ಆಗಿದ್ದಿದ್ಯಾ? ಇಲ್ಲ, ನೋ ರಿಗ್ರೆಷನ್. ಅದೇ ಹೇಳಿದ್ನಲ್ವಾ, ನಾನು ತಪ್ಪು ಮಾಡಿದೀನಿ, ರಿಗ್ರೆಟ್ಸ್ ಅಲ್ಲ. ರಿಗ್ರೆಟ್ ಯಾಕಿಲ್ಲ ಅಂದ್ರೆ, ನಾನು ಇವತ್ತು ಏನಾಗಿದ್ದೀನಿ ಅದಕ್ಕೆ ಆ ತಪ್ಪುಗಳ ಕಾರಣ. ಅದರಿಂದಾಗಿ ಆ ತಪ್ಪುಗಳು ಇಲ್ಲ ಅಂದ್ರೆ ನಾನು ಕಂಪ್ಲೀಟ್ ಅಲ್ಲ. ಆ ತಪ್ಪೆ, ಅದು ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಅದು ನಾನು ಮಾಡಬಾರ್ದಿತ್ತು ಅಂತ ಅನ್ಕೊಂಡ್ರೆ ನಾನು ಇದಾಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ, ಆ ತಪ್ಪೆ. ಸೊ ಅದರಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ. ನನ್ನ ತಂದೆ ತಾಯಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಯಾಕಂದ್ರೆ ಅವ್ರೇನೋ ಒಂದು ಇನ್ಕಮಿಗೆ ಅಡ್ಜಸ್ಟ್ ಆದ್ರೆ ಮಾರನೇ ದಿವಸದಿಂದ ನಾನು 3,500 ಸಂಬಳ ಕೊಡಿ ನಾನು ಬರ್ತೀನಿ ಅಂತಿದ್ದೆ. ಅದು ಆ ತರ ಇತ್ತು. ಹಾಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಬಟ್ ಓಕೆ.